ಏ ಬ್ಯಾಡ್ರಿ ಎಲ್ಲಿ ಎಲ್ಲಿ ಇಲ್ಲಿ ಜಾಗ ಇಲ್ಲಿ ಜಾಗನೇ ಇಲ್ಲ ಎಲ್ಲಿ ಒಳ್ಳೆ ರೊಕ್ಕ ಕೊಡ್ ರೊಕ್ಕ ಕೊಡ್ ಎಲ್ಲಿ ರೊಕ್ಕ ಕೊಡ್ ಈ ಥರ ಕೆಟ್ಟದ ನೋಡ್ರಿ ಮಾರುದು ಸಿಯಾಜ್ ಇದು ಐಸ್ ಮುಂದೆ ಮಳೆ ಬರೀ ಐತಿ ಟೈಮ್ 1:30 ಡೇಡ್ ಕನ್ನಡ ಬರ್ತಾ ಇಲ್ಲ ಮರಾಠಿ ಓಕೆ ಓಕೆ ಲೇಬರ್ ಆಳ ಕೆಲಸ ಕರ್ಕೊಂಡ್ ಬರ್ತಾರ ಹಿಂಗ ನಮ್ ಕಡೆ ಎಲ್ಲ ಹಿಂಗೆ ನಮ್ಮ ಊರುಗಳಾಗ ಸಿಗಲ್ರಿ ಬೇರೆ ಬೇರೆ ಊರ್ ಕಡೆಯಿಂದ ಕರ್ಕೊಂಡ್ ಬರ್ತಾರ ಇದು ಬಾಗಲಕೋಟೆ ರೋಡ್ ಇದು ಆಲಿಮಟ್ಟಿಯಿಂದ ಹಿಂಗ್ ಬಾಗಲಕೋಟೆ ಹೋಗೋ ರೋಡ ಇಷ್ಟು ಒಂದು 10 ಕಿಲೋಮೀಟರ್ ಇಷ್ಟು ಖರಾಬ್ ಐತಿ ರೋಡ್ ಈ ತರ ಸಿಕ್ಕಾಪಟ್ಟಿ ಬೇಸರ ಆಗತ್ತದ ಪೂರಾ ನಾ ಇದಕ್ಕೆ ಗೋವಾಗೆ ಓಡಿಸೋದು ಒಂದೇ ಇಲ್ಲಿ ಇಟ್ಟೆ ಓಡಿಸೋದು ಒಂದೇ ಅಷ್ಟೇ ಬೇಸರ ಆಗತ್ತೆ ಆದ್ರೂ ಈಗ ಸ್ಟಾರ್ಟ್ ಮಾಡೋದು ಕಾಣ್ತಾರೆ ಕೆಲಸ ಏನ ಕಂಟಿ ಪಂಟಿ ಕಿತ್ತಾಕತ್ತಾರ ಏನೇನ ಮಾಡಾಕತ್ತಾರ ಮಾಡ್ಲಿ ಒಟ್ಟು ಒಂದು 2 ವರ್ಷದಾಗ ಕೆಲಸ ಮಾಡಿ ಮುಗಿಸ್ಲಿ ಆವಾಗಲೇ ನೀವು ವಿಡಿಯೋ ಮಾಡಲಿಲ್ಲ ಒಂದು ಹೆಂಗೆ ಬಂದು ಗೊತ್ತಾನ ಕಾರ್ನ ಅದು ಬುಲೆರೋ ಒಬ್ಬನ ಅವ ಕಾರ್ನ ಊಟಕ್ಕೆ ಮಾಡ್ತಾನ ಬಾಯಿ ಕಾರಿನ ಊಟಕ್ಕೆ ಅವ ಮಾಡ್ತಾನ ಕಾರ್ ನಾವು ಇನ್ನೊಬ್ಬ ಊಟಕ್ಕೆ ಮಾಡ್ತಾನ ಕಾರ್ ಮುಂದೈತಿ ಅದರಿಂದ ಬುಲೆರೋ ಐತಿ ಇಂಥ ಬುಲೆರೋ ಆ ಕಾರ್ನವನ್ನ ಊಟಕ್ಕೆ ಮಾಡ್ಬೇಕಂತ ಬುಲೆರೋದವ ಅವ ಹಿಂದೆ ಊಟ ಮಾಡ್ದ ನೀವು ಹೆಂಗೆ ಗೊತ್ತು ಕಾರ್ನಾಗ ಅವ್ ಕಾರ್ನಾಗ ಊಟ ಮಾಡ್ಕೊಬಾರ್ದು ಆ ಇಬ್ಬರು ಹಿಂಗೆ ಬರೋಡ್ಲೆ ಮತ್ತೆ ಹೊಡ್ಯಾವ ಏನೋ ಬುಲೆರ್ದಾವ ಹಿಂಗೆ ಕಾರ್ನಾಗ ಮತ್ತೆ ಸ್ವಲ್ಪ ಏನೋ ಅವ್ನು ಇದು ಟೈಮಿಂಗ್ ಇರ್ತಾವಲ್ಲ ಆ ಟೈಮಿಂಗ್ನ ಬರೋಬ್ಬರ ಕಂಟ್ರೋಲ್ ಆದವ ಏಕಾಗ್ರೆ ಇದರಿಂದ ಇಲ್ಲಿಗಪ್ಪ ಅಂದ್ರೆ ಹೊಡ್ಕೊಂಡು ಹೋಗ್ಬಿಡ್ತದ ಅವ ಬುಲೆರೋ ಇಲ್ಲಿ ನಾನು ಮುಂದೆ ನನಗೆ ಮುಕ್ಕಳು ಬುಕ್ ಅಂದ್ಬಿಡ್ತು ನನಗೊಂದು ಹೊಡಿತಾರೆ ನಾನು ಸ್ಟಾಪ್ ಮಾಡಿದೆಪ್ಪ ಅಲ್ಲೇ ಗಾಡಿ ಇಲ್ಲಿಗೆ ನನಗೆ ಹೊಡ್ಕೊಂಡು ಹೋಗ್ಬಿಡ್ತದ ಬುಲೆರೋ ಅಟ್ಟದನ್ರಿ ಅವನು ಸ್ಪೀಡ್ ಅದಕ್ಕೆ ಹೇಳೋದು ಅವನು ಏನಪ್ಪ ಇಂಥ ರೋಡ್ಗಳಾಗ ಓಡ್ಸಾಕ ಇಷ್ಟು ಇದಾಗತ್ತ ಮನುಷ್ಯ ಅವನು ಸೂರ್ಯಪಾನ ಇದು ಇದ್ರಿ ಭಗವತಿ ಟೈಮ್ 9 ಆಯ್ತು ಸಂಗಮ ಕ್ರಾಸ್ ಬಂತು ನೋಡ್ರಿ ಮಾಯಕ್ ಹಾಕೋದು ಮಾಯಕ ಅದಕ್ಕೂ ಎಟ್ಟ ಕೊಟ್ಟಿನಪ್ಪ 200 ರೂಪಾಯಿ ಕೊಟ್ಟಿನ ಅದಕ್ಕೆ ಮಾಯ್ಕಿಗೆ ನೋಡಿ ಮಾಯ್ಕಿಗೆ ಎಷ್ಟು ತುಟ್ಟಿದ ನೋಡೋ ಬರೀ ಇಟ್ಟು ಒಂದಿಟ್ಟು ವಾರ ಸೇರಿಸಿ ಕೊಡಾಕೊಂದು ಇಯರ್ಫೋನಿಗೆ ಎಷ್ಟು ತುಟ್ಟಿಲ್ಲ ಆ್ಯಕ್ಚುಲಿ ಇಯರ್ಫೋನ್ ಕೆಲಸ ಮಾಡಿದ್ದು ಮಲಕ ಮೊನ್ನೆ ನೋಡಿ ಕಾಕ ರೋಡ್ ಪೂರ ಅವ್ರದ್ದು ಇದ್ದಂಗೆ ಕಾಣ್ತದ ಫುಲ್ ನಡ್ಬರ್ಕ ಹೊಂಟ್ಬಿಟ್ಟನ ಈಗ ಸ್ವಲ್ಪ ಸರದ ಹೋಗಾಕ ಬೇಡ ಅಂದಿಲ್ಲ ನಡ್ಬರ್ಕ ಹೋಗ್ಬೇಕಂದ್ರೆ ಸ್ಪೀಡಾಗಿ ಹೋಗು ನಡ್ಬರ್ಕ ಹೋಗು ಸ್ಪೀಡಾಗಿ ಹೋಗು ಅಳಗಾಡ್ಕೋ ಸ್ಲೋ ಹೊಂಟ್ಬಿಡ ನಡ್ಬರ್ಕ ಹೊಂಟ್ಬಿಡ ನಡ್ಬರ್ಕ ಅಂತೆ ಸ್ಪೀಡಾಗಿ ಹೋಗು ಯಾವನು ನಿನಗೆ ಮಾತಾಡಿಸಲ್ಲ ಸೌಕಾಸ ಹೊಂಟನಪ್ಪ ಅಂತ ನಡ್ಬರ್ಕ ರೋಡ್ನ ತ್ರಾಸ ಆಗುತ್ತೆ ಆ ಕಡೆ ಗಾಡಿ ಬರ್ದು ಈ ಕಡೆ ಯಾಕಂತ ಓಟ್ಯಾಕ್ ಮಾಡೋದು ಒಂದು ಸೈಡ್ಗೆ ಹೋರಿ ಬುದ್ಧಿ ಮಾತು ಹೇಳಬೇಕಾದ್ರೆ ಹಳ್ಳಿ ಬಾಗಿಲು ಕೊಟ್ಟಿತ್ತು ಎಲ್ಲರಿಗೂ ಗೊತ್ತಿರೋದು ಕಾಮನ್ ಆಗಿ ಮತ್ತೆ ಏನೋ ಸರಿ ಹೇಳ್ತೀನಿ ಇಲ್ಲಿ ಹಳ್ಳಿ ಬಾಗಲಕೋಟೆ ಅಂತ ಬರ್ತದೆ ಹಳ್ಳಿ ಬಾಗಲಕೋಟೆಗೆ ಏನತ್ತ ಆಲಿಮಟ್ಟಿ ಡ್ಯಾಮ್ ಇಲ್ಲಿ ನೀರು ಕಾಣ್ತಾವ ಅನ್ಕೊಂಡೆ ನಾನು ಇಲ್ಲಿ ನೀರು ಅದ ನೋಡ್ರಿ ಡ್ಯಾಮ್ ತುಂಬ್ತು ಅಂತ ತಿಳ್ಕೊ ಆಲಿಮಟ್ಟಿ ಡ್ಯಾಮ್ ತುಂಬ್ತಂದ್ರೆ ಈಗ ಇಲ್ಲಿ ನೀರು ಅಲ್ಲಿ ಇಲ್ಲ ಹಿಂಗೆಲ್ಲ ಹಿಂಗೆ ಒತ್ತು ಬರ್ತಿಲ್ ತಕ ನೀರು ಹಿಂಗೆ ಒತ್ತು ಬಂದು ಇಲ್ಲಿ ಮುಂದೆ ಬಾಗಲಕೋಟೆ ಐತಿ ಬಾಗಲಕೋಟೆ ಪೂರಾ ಹಳ್ಳಿ ಬಾಗಲಕೋಟೆ ಇನ್ನು ಊರಾಗ ಬರ್ತಾವೆ ನೀರು ಆ ಟೈಪ್ ಆಗೈತೆ ನೀರಲ್ಲಿ ಅದಕ್ಕೆ ಏನು ಮಾಡ್ರ ಇನ್ನು ಈ ಅಲ್ಲಿ ಮುಂದೆ ಹೋಗಕ್ಕೆ ಬರಲ್ಲ ಜಾಗ ಇಲ್ಲ ಅಲ್ಲಿ ಅದಕ್ಕೆ ಏನು ಮಾಡಿಬಿಟ್ರ ಅಲ್ಲಿ ಕಿತ್ತಿ ಮುಂದೆ ಆ ಕಡೆ ನವನಗರ ಅಂತ ಮಾಡಿಬಿಟ್ರ ಹೊಸ ಬಾಗಲಕೋಟೆ ಆ ಬಾಗಲಕೋಟೆ ಆಗಲ್ಲ ಎಲ್ಲ ಜನ ಆ ಕಡೆ ಸಿಕ್ಕಾಬಿಟ್ಟು ಹೊಡೆದದು ಬಾಗಲಕೋಟೆ ಅದನ್ನು ಮಾಡಿರಲ್ಲ ಹಿಂಗಾಗಿ ಅದು ಶಾರ್ಟ್ಕಟ್ ರೋಡ್ ಆಗುತ್ತದೆ ಆ ಕಡೆಯಿಂದ ಹೆಂಗೆ ಹೋದ್ರೆ ಹೊಸ ಬಾಗಲಕೋಟೆ ಬೆಳಗಾವಿ ಹೋಗ್ಬೇಕಾದ್ರೆ ಈ ರೋಡ್ ಬೆಸ್ಟ್ ರೂಟ್ ಇದು ನಮ್ಗೆ ಶಾರ್ಟ್ಕಟ್ನಾಗ ರೋಟ ಭಾರಿ ಬೆಸ್ಟ್ ರೂಟ್ ಐತದು ನಾವು ನವನಗರ ಹೋಗು ನವನಗರಿಂದ ಮತ್ತೆ ಹಿಂಗೆ ಒಳಗೆ ಟರ್ನ್ ತೊಗೊಂಡು ಹಿಂಗೆ ತೊಗೊಂಬರ್ಬೇಕಾದ್ರೆ ಅಲ್ಲೇ ಒಂದು ಟೈಮ್ ಹೋಗ್ಬಿಡುತ್ತೆ ಮತ್ತು ಟ್ರಾಫಿಕ್ ಎಲ್ಲ ಸಿಗ್ತಾವೆ ಹಿಂಗೆ ಅದಕ್ಕಂತ ಇಲ್ಲಿ ಇದು ಈಜಿ ರೋಡ್ ಐತಿ ರೋಡನ್ನು ಮಾಡಾಕತ್ತಾರ ಚಲೋ ಐತಿ ಮಸ್ತ್ ರೋಡ್ ಮಾಡ್ಯಾರ ಮೊದಲು ಇದ್ದಿಲ್ಲ ಈಗ ಒಳಗೆ ಬ್ರಿಡ್ಜ್ ಮಾಡ್ಕೊಂಡು ಮಾಡ್ಯಾರ ಆ್ಯಕ್ಚುಲಿ ಮೊದಲು ಇರಲಿಲ್ಲ ರೋಡ್ ಇದು ಬ್ರಿಡ್ಜ್ ಆದ್ಮ್ಯಾಗ ನಾವು ಇಲ್ಲೆಲ್ಲ ಹೊಂಟಿದ್ವಿ ಇಲ್ಲಿ ಮುಂದೆ ರೈಲ್ವೆ ಐತಿ ಗೇಟ್ ಐತೆ ರೈಲ್ವೆ ಗೇಟ್ ಅಂದರೆ ಅಸಲ ಬ್ರಿಡ್ಜ್ ಮಾಡದ್ರಲ್ಲಿ ಮ್ಯಾಗ ಹೈವೇ
ಇದು ಬಾಗಲಕೋಟೆ ಈ ಕಡೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕದ ಎಡಕ್ಕೆ ಹೋಗ್ಬಿಟ್ರೆ ಬಸ್ ಸ್ಟ್ಯಾಂಡ್ ಬರುತ್ತೆ. ಈ ಮತ್ತೆ ಸಿಟಿ ಹಿಂಗೆ ಒಳಗೆ ಸಿಟಿ ಇಲ್ಲಿ ಈ ಸೈಡ್ ಜಾಸ್ತಿ ಐತಿ ಸಿಟಿ. ಈ ಕಡೆ ಕಮ್ಮಿ ಇಲ್ಲಿ ಮಾರ್ಕೆಟ್ ಈ ಕಡೆ ಅದಾವೆ. ಮೊದಲು ಹಳೆ ಮಾರ್ಕೆಟ್ ಅದಾವೆ, ಈ ಹೊಸ ಮಾರ್ಕೆಟ್ ಎಲ್ಲ ಆ ಕಡೆ ಆಗ್ಬಿಟ್ಟಾವೆ. ಈಗ ಈ ಕಡೆ ಒಳಗೆ ಸಿಟಿ ಬಾಗಲಕೋಟೆ ಹೊಸ ಬಸ್ ಸ್ಟ್ಯಾಂಡ್ ಮತ್ತು ಹೊಸ ಬಾಗಲಕೋಟೆ ಈ ಥರ ಹೋಗ್ತಾವೆ. ಇದೆಲ್ಲ ಬಾಗಲಕೋಟೆ ಒತ್ರಿ ಅದೇ ಆದ್ನಲ್ಲ, ಹಿಂಗೆ ರೌಂಡ್ ಹೊಡ್ಕೊಂಡು ನೀರು ಹೊಡ್ಕೊಂಡು ಹಿಂಗೆ ರೌಂಡ್ ಹೊಡ್ಕೊಂಡು ಬರುತ್ತೆ. ಇಲ್ಲಿ ಬಂದಾಗ ಏನಾಗುತ್ತಾ ಫುಲ್ ಬಾಗಲಕೋಟೆ ಎಲ್ಲ ಮುಳುಗಡೆ ಆಗೈತಿ ಒಂದು ಸ್ವಲ್ಪ ಅಲ್ಲಿ ಮುಳುಗಡೆ ಆಗಿದ್ದಕ್ಕೆ ಜನ ಕಿತ್ಕೊಂಡು ಕಡಿಮೆ ಹಂಗೆ ಮಾಡೇ ಮತ್ತೆ ಭಾಳ ವರ್ಷ ಆಯ್ತು ಮಾಡ್ರೆ. ಹಿಂಗಾಗಿ ಶಾರ್ಟ್ ಕಟ್ ಸ್ವಲ್ಪ ಐತಿ ಬಾಗಲಕೋಟೆ ತೊಳಗೆ. ಹಳೆ ಬಾಗಲಕೋಟೆ ಅಂತ ಸ್ವಲ್ಪ ಐತಿ. ದೊಡ್ಡ ಹೊಸ ಬಾಗಲಕೋಟೆ ಅಂದ್ರೆ ಇಲ್ಲೆಲ್ಲ ಪೂರ ಅಲ್ಲಿ ತಗ ಹಿಂಗೆ ಪೂರ ಸುತ್ತರು ದೊಡ್ಡ ಐತೆ ಅದು. ನಾಯಿ ಹುಟ್ಟಿದ್ದು ನಾವು ನಾಯಿಗೆ ಬರ್ತಾವೆ ನಾಯಿ ಇದ್ದಂಗೆ ಅವು. ಆಟ ಬಂದು ಅವ್ರದ್ದು ಮಾರಿ ನೋಡೋದು. ಅಲ್ಲಿ ಹೋಗಿ ಯೂಟರ್ನ್ ಇಲ್ಲೇ ಐತಿ ಯೂಟರ್ನ್ ಮಾಡೋದು ಸಿಸ್ಟಮ್ ಹಂಗೈತಿ ಇಲ್ಲಿ ಮಾಡ್ಯಾರ ನೋಡು. ಅರಣ್ಯ ಕೃಷಿ ಇಲ್ಲಿ ಮನೆ ಮುಂದೆ ಬಾಳೆ ಹಾಕ್ಯಾರ. ನಾವು ಹಾಕಮ್ಮವ ಒಂದು 2-3 ಗಿಡ ಬಾಳೆ ಗಿಡ ಹಚ್ಚಮ್ಮವ ಮನೆ ಮುಂದೆ ಜಾಗ ಐತಂತಾರೆ. ಬೇಡ ಏಪ್ಪ ನೋಡಿ ದರಿದ್ರ ಅಂತದು. ದರಿದ್ರ ಅಂತ ಏಪ್ಪ ಅದು ಲಕ್ಕಲ್ಲ ಅಂತದ ಹಚ್ಚಿ ಬಿಡ್ರಿ ಮತ್ತೆ ಏನಾರ ಆತಾವಂತ ಏಪ್ಪ ಅಂತ ಮಾವು ಹಂಗೆ ಆತ ಬಾಳೆ ಗಿಡ ಅಂತ ಇಲ್ಲೇ ಹಚ್ಚಿ ಬಿಡ್ತದೆ ಏಪ್ಪ ಅಂತಾರ. ಇವನು ಬ್ಯಾಡ ಅಂದ್ರೆ ಮತ್ತೆ ನಾವು ಫೋರ್ಸ್ ಮಾಡಿ ಹಚ್ಚಿರೋದು ಸುಮ್ಮನೆ ಅವ್ರು ಬ್ಯಾಡ ಅನ್ನಕಲ್ಲ ಹಚ್ಚಿರು ಮತ್ತೆ ಅವು ಒಳ್ಳೆ ಅವು ತಲೆಯಾಗ ಉಳ್ಕೊಂಡಪ್ಪ ಅಂದ್ರೆ ಮತ್ತೆ ಟೆನ್ಷನ್ ಆಗ್ಬಿಡ್ದ. ಗೋವಾಲಿಂದ ಬರ್ಬೇಕಾದ್ರೆ ಗದನಕೆರೆ ಕ್ರಾಸಿಗೆ ಬಂದ ಬಾಗಲಕೋಟೆ ಬಂತಂತ ತಿಳ್ಕೊತೀವಿ. ಮತ್ತು ಎಕಡೆಯಿಂದ ಹೋಗೋಕೆ ಗದನಕೆರೆ ಕ್ರಾಸ್ ದಾಟ್ದ ಬಾಗಲಕೋಟೆ ದಾಟ್ದಂತ ತಿಳ್ಕೊತೀವಿ ನಾವು ಇಲ್ಲಿ ತನಕ ಕೌಂಟ. ಇವತ್ತು ಮಾಡಂದ್ರೆ ವೆದರ್ ಅಂದ್ರೆ ಸೂಪರ್ ಐತ್ರಿ ಸರ, ಸಖತ್ತಾಗೈತಿ ವೆದರ್ ಮಾತ್ರ. ಫುಲ್ಲು ಒಂಥರ ಥಂಡರ್ ಏನೋ ಅಂತ ಮರಿ ಅದಕ್ಕೆ ಅನಾಗಲ್ಲ. ಕ್ಲೌಡಿ ಪೂರಾ ಮಾಡೈತಿ. ನಮ್ಮ ಭಾಷೆಗೆ ಹೇಳ್ಬೇಡ ಮತ್ತೆ ಯಾಕೆ ಅವೆಲ್ಲ ಯೂಸ್ ಮಾಡೋಕೆ ಹೋಗ್ತಾನೆ ಅವ್ನು ನಮ್ಮನೆ ಆತವು. ಮಾಡ ಮೋಡ ಕವಿದ ವಾತಾವರಣ ಐತಿ, ಮಸ್ತ್ ತಣ್ಣಗೈತಿ. ಯಾವ ಬಿಸಿಲಿಲ್ಲ ಏನಿಲ್ಲ, ಮಸ್ತ್ ಮಜಾ ಬರ್ತೈತಿ. ಇರಾಗ ಎಂಜಾಯ್ ಮಾಡ್ಕೊಂಡು ಹೋಗೋಣ್ರಿ. ಮಾತಾಡ್ತೀನಿ ಆದಷ್ಟು ನನ್ನ ಕೈಲಿ ಮಾತಾಡ್ತೀನಿ. ಏನು ತಪ್ಪರಲಿ ಒಪ್ಪರಲಿ ಏನೋ ಒಂದು ಮಾತಾಡಿರ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಗೊತ್ತಿದ್ದವರು ಅವಾಯ್ಡ್ ಮಾಡಿರಿ. ಹೊಸ್ದಾಗಿ ಎಲ್ಲರೂ ಗೊತ್ತಿದ್ದೋ ತಿಳಿಯೋದಿದ್ದೋ ಅವಾಯ್ಡ್ ಮಾಡಿರಿ. ಯಾರಿಗೆ ಗೊತ್ತಿಲ್ಲಲ್ಲ ಅವರು ತಿಳ್ಕೊರಿ. ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ. ನನ್ನ ಮಾತಾಡೋಂಥ ಭಾಷೆ ಯಾರಿಗೆ ಪಟಕನ ಅರ್ಥ ಆಗೋದು ಭಾಳ ಕಡಿಮೆ ಜನಕ್ಕೆ. ನಾ ಭಾಷೆ ಅಂತಲ್ಲ, ನಾನು ಮಾತಾಡೋಂಥ ರೀತಿ, ನಾವು ಮಾತಾಡೋದು ಸ್ಲ್ಯಾಂಗ್, ಆದ್ರೆ ಸ್ವಲ್ಪ ಸ್ಪೀಡ್ ಮಿಕ್ಸಪ್ ಇರ್ತದೆ, ಸ್ಪೀಡ್ ಇರ್ತದೆ. ನನ್ನ ತಲೆಯಾಗ ಬಂದಿದ್ದು ಅರ್ಧ ಹೇಳ್ತೀನಿ, ಅರ್ಧ ಅಲ್ಲೇ ತಲೆಯಾಗ ಮಾತಾಡಿರ್ತೀನಿ. ಈ ಥರ ಇರುತ್ತೆ ನಂದು. ಅದಕ್ಕೆ ಇದೇ ಥರ ರೋಡ್ ನೋಡ್ರಿ ಪೂರಾ ಬೆಳಗಾವಿ ಮುಟ್ಟಲ್ ತಕ. ಇದಕ್ಕೆ ಹೈವೇ ಅನ್ನೋದು. ರೋಡ್ ಏನು ಕೆಟ್ಟದಾಗಿಲ್ಲ, ಗಾಡಿಗಳು ನಡ್ಬರ್ಕ ದನ ಬಂದು ನಾಯಿ ಬಂದು ನರಿ ಬಂದು ಎಲ್ಲ ಮಿಕ್ಸ್ ಅದಾವ ಇದ್ರಾಗ. ಹೈವೇ ಆಗ್ಬಿಟ್ರೆ ಮಿಕ್ಸ್ ಇರಲ್ರಿ. ಎಷ್ಟಾಗದ ರೀ ನಿಮ್ಮ ಮಾಲ್ ಏನ್ರಿ? ಹೆಂಗೆ ಕೊಟ್ರಿ ನಿಂಬೆಹಣ್ಣು? ಹೆಂಗೆ ರೀ ಎಟ್ರಿ? 100 ರೂಪಾಯಿ. ಎಷ್ಟು ಅದ ರೀ? 5 ಏನ್ರಿ? ಪೇರು ಹೆಂಗೆ ರೀ? 100 ರೂಪಾಯಿ ರೀ. 60 ರೂಪಾಯಿ 60 ರೂಪಾಯಿ. ಬ್ಯಾಡ್ರಿ ಎಲ್ಲಿ ಜಾಗ ಇಲ್ಲಿ ಜಾಗನೇ ಇಲ್ಲ. ಎಲ್ಲಿ ರೊಕ್ಕ ಕೊಡ ಎಲ್ಲಿ ರೊಕ್ಕ ಕೊಡ ಎಲ್ಲಿ ವಯಾಗ ಜಾಗ ಇಲ್ರಿ. ಯಾಕ ಅಯ್ಯ ಅಕ್ಕರ್ ಸುಮ್ಮನೆ ಹಂಗೆ ಕೊಟ್ರು. ಅವ ಕಟ್ಟಿನ ಎಲ್ಲ ಊಟ ಮತ್ತೆ ಅವು ಎಲ್ಲ ಎರಕಿತ್ತು. ಏನೋ 10 ರೂಪಾಯಿ ಕೊಡ್ರಿ. ಯಾಕ ಇಲ್ಲಿ ಕೊಡ್ರಿ. ಯಾಕ ಒಂದು ಕೆಲಸ ಮಾಡ್ರಿ, ಹಣ್ಣು ಬ್ಯಾಡ ಹೇಳ್ರಿ. ವಯಾಗ ಜಾಗನಿಲ್ಲ. ಇಲ್ಲಿ ಜಾಗನ ಇಲ್ಲಿ ಬಿಡ್ರಿ. ಯಾಕಾರ ಸುಳ್ಳು ಯಾಕೆ ದೊಡ್ಡ ತಗದ್ರಿ ಸಣ್ಣ ಹಾಕಿದ್ರಿ ಎರಡು.
ನನ್ನ ಹಣೆ ಬರ್ನ ಇಟ್ಟೆ ಐತಿ. ಬರೀ ಕೇಳೋಂತ ಹೇಳ್ರಿ ತೋರ್ಸಮ್ ನಿಮಗಂತ ನನಗೆ ಹಾಕಿ ಕಳಿಸ್ಬಿಟ್ರು ಅವರು. ಬಿಡ್ಬೋದಾಗಿತ್ತು. ಅವ್ರು 100 ರೂಪಾಯಿ ಹೇಳಿದ್ರು, 100 ರೂಪಾಯಿ ಹೋಗಿ 60 ರೂಪಾಯಿ ಅಂದರು. ನಮ್ಮ ಕರ್ನಾಟಕದಾಗ ರೀ ಎಲ್ಲೇ ಹೋಗ್ರಿ ಊಟಕ್ಕೊಂದು ಸಮಸ್ಯೆ ಇಲ್ಲ. ಹೊಟ್ಟಿ ತಿನ್ನಾಕ ರೊಕ್ಕ ಕೊಟ್ಟ ಫ್ರೀದಾಗಿಲ್ಲ ಆರ ತಿನ್ನಕ್ಕೆ ಸಮಸ್ಯೆ ಇಲ್ಲ. ಸಸ್ತದಾಗ ರೊಕ್ಕ ಸ್ವಲ್ಪ ಇದ್ರೆ ಒಂದು 50 ರೂಪಾಯಿ ಇದ್ರೂ ಹೊಟ್ಟೆ ತುಂಬೋಗ್ಬಿಡ್ತ. ಏನು ಹೇಳ್ಬೇಕು ರೀ ಗೋವಾದಾಗ ಏನು ಒಂದು ರೈಸ, ಒಂದು ಎಗ್ ರೈಸ್ ತೊಗೊಳಕ್ಕಾರ 100-120 ರೂಪಾಯಿ. ಅದು ವೆಜ್ ಎಗ್ ವೆಜ್ ಫ್ರೈಡ್ ರೈಸ್ ತೊಗೊಳಕ 120-110 ರೂಪಾಯಿ ಐತಿ. ಮತ್ತು ಅದು ಎಗ್ ರೈಸ್ ತೊಗೊಳಕ ಅದಕ್ಕೆ 10 ರೂಪಾಯಿ ಹೆಚ್ಚಿಗೆ. 120-130 ರೂಪಾಯಿ ಇಲ್ಲ ಎಗ್ ರೈಸ್ ಸಿಗೋದೇ ಇಲ್ಲ ಅಲ್ಲಿ. ಅದು ಸೊಪ್ಪು ಸದಿ ನಮ್ಗೆ ಅದನ್ನ ಖಾರಾಗಿರ ಹಾಕಿ ಮನಾಡು ಉಳ್ಳಾಗಡ್ಡಿ ಹಾಕಿ ಮ್ಯಾಗ ಉಳ್ಳಾಗಡ್ಡಿ ಕೊಡ್ತಾರೆ, ಏನು ಕೊಡಲ್ಲ ಅವರು. ಹೆಸರು ಬೇಳೆ ಸಾರು ಮಾಡ್ತಿರಲ್ಲ, ಹೆಸರು ಕಾಳು ಸಾರು ಇಲ್ಲೇ ನೋಡ್ರಿ ಬೇಳೆ. ಬಿಡ್ಸಾಕ ಆಳು ನೋಡ್ರಿ, ಹೆಸರು ಕಾಳು ಬಿಡ್ಸಾಕ. ರೈತರ ಬಾಳೆ ನೋಡ್ರಿ, ರೈತರ ಬಾಳೆ ಹೆಂಗೈತಿ. ರೈತರ ಬಾಳೆ ಹಂಗಾಗಿ ಹೊತ್ತು 300 ರೂಪಾಯಿಗೆ ಒಬ್ಬರಿಗೆ ಒಂದು 20-30 ಮಂದಿ ಇದಾರೆ ಅವರು. 13 ಕಾಯಿ ಕೊಟ್ರೆ 13. चलो गाइस जाएंगे अभी लोकापुर से एक 20 किलोमीटर आया रहेगा शायद. 20 किलोमीटर आया लोकापुर, सॉरी गद्दनकेरे क्रॉस. अभी ಕಾಣೋದು ಅಂದ್ಕೊಂಡು ಈ ಥರ ಕೆಟ್ಟದ ನೋಡ್ರಿ. ಮಾಡೋದು ಸಿಯಾಜದು ಏನಾದ್ರಿ ಪೂರಾ ಇಂಜಿನ್ ಇದೈತೆ ಏನದು. ಇವನು ಮನಾಡ್ ಗಾಡಿ ನೋಡಿ ಸಿಯಾಜದು ಹೊಸ ಗಾಡಿ ನೋಡೋಕೆ ಗಾಡಿ ಮನಾಡೈತ್ರಿ. देखो ऐसा है सेकेंड हैंड गाड़ी कौन सा लिया पता है, लेकिन ऐसा सेकेंड हैंड गाड़ी हम लोग लेता है तो बाद में ऐसा जाके ऐसा आग लग के ಬೂಮ್ ಶೋರೂಮ್ ಕಾಣತೈತಿ. ಇಲ್ಲಿ ಮೋಸ್ಟ್ಲಿ ರಿಪೇರಿ ಬಂದವರು ಇಲ್ಲಿ ಇದೆ ಶೋರೂಮ್ ಅಲ್ಲ, ಸಾರಿ ಗ್ಯಾರೇಜ್ ಇದ್ದಂಗೆ ಕಾಣುತ್ತೆ. ಇಲ್ಲಿ ರಿಪೇರಿ ಬಂದವರು ಚೆಕ್ ಮಾಡಾಕ್ತಾರ, ಪೂರಾ ಇದಾಗ್ಯದ. ಗಾಯ್ಸ್ ಯಾರು ಲೋಕಾಪುರ್ ನೋಡಿಲ್ಲ ನೋಡ್ಕೊಂಬಿಡ್ರಿ. ಈಗ ಇದು ಬಾಗಲಕೋಟೆಯಿಂದ ಹಿಂಗೆ ಹೋಗಿ ಎಂಟ್ರೆನ್ಸ್ ಇದಕ್ಕೆ ಲೋಕಾಪುರ್ಗೆ ಎಂಟ್ರೆನ್ಸ್ ಹೋಗಿ ಹಿಂಗೆ ಸ್ಟೇಟ್ ಹೋಗ್ಬಿಟ್ರೆ ಮುದೋಳ ಮಾಲಿಂಗ್ಪುರ ಜಮಖಂಡಿ ಜಮಖಂಡಿಗೆ ಹೋಗುತ್ತೆ. ಹಿಂಗೆ ಸ್ಟೇಟ್ ಹೋಗ್ಬಿಟ್ರೆ ಲೆಫ್ಟ್ ತೊಗೊಂಬಿಟ್ರೆ ಬೆಳಗಾವಿ. 9 ಕಿಲೋಮೀಟ್ರ್ ಬೆಳಗಾವಿ, 2 ಗಂಟೆ 43 ಕಿಲೋಮೀಟ್ರ್. ಅಡಿ 9 ಬೆಂಕಿ ಏನ ಬೆಂಕಿ ಸೈಡ್ ಹೊಲದಾಗ ಒಂದು ಮನೆ ಸಣ್ಣದೇ ಇರಲಿ, ಒಂದು ಮನೆ ಆ ತೋಟ ಮಾಡ್ಕೊತ ಹೋಗ್ಬಿಟ್ರಿ. ಎಷ್ಟು ಸುಖ ಅದ್ರ, ಎಷ್ಟು ನೆಮ್ಮದಿ. ನಾವು ಯಾರು ಜಂಜಾಟ ಇಲ್ಲ ಊರಾಗ. ನಾವು ಹಂಗಂದು ಇವ ಹಿಂಗಂದು ಅವ ಇದಲ್ಲೇ ಅವ ಇದಲ್ಲೇ ಇವ ಅದಲ್ಲೇ ಯಾವ್ದಕ್ಕೆ ಕೇಳೋದಿಲ್ಲ ಕಿರಿಕಿರಿ. ಇವೆಲ್ಲ ಪದಾರ್ಥಗಳು ಏನಕ್ಕೆ ಕಿವಿ ಬೀಳೋದಿಲ್ಲ. ಆರಾಮ್ ಊಟ ನಿದ್ದೆ ಹೊಲ್ದಾಗ ಕೆಲಸ, ಎಲ್ಲಿಗೆ ಹೋಗೋದು ತಿರುಗಾಡೋದು ಬರೋದು ಮತ್ತು ಮನೆ. ಅವ್ರು ವರ್ಷಕ್ಕೆ ಏನೂ ಇಲ್ಲ ಅಂದ್ರೆ ಮಿನಿಮಮ್ ಒಂದು 6-7 ಲಕ್ಷ ರೂಪಾಯಿ ತೆಗಿತಾರೆ. ವರ್ಷಕ್ಕೆ 6-7 ಲಕ್ಷ ರೂಪಾಯಿ ಕಾಮನ್ ಮಿನಿಮಮ್ ತೆಗಿತಾರೆ ಇದ್ರೊಳಗೆ. ಇಷ್ಟೇ ಅಂದ್ರೆ ಒಂದು 100-150 ಕುರಿ ಅದ ಸದ್ಯ. ಇಷ್ಟೇ ಅಂದ್ರೆ ಮನುಷ್ಯರು ಒಬ್ಬನೇ ಮಾಲಕ್ ಅದಕ್ಕೆ 10-15 ಲಕ್ಷ ರೂಪಾಯಿ ಮಾಲ್ ಅದು. ಇವೇನೇನು 100 ಕುರಿ ಮ್ಯಾಗ ಇಷ್ಟೇ ಅಂದ್ರೆ ಮರಿ ಬಿಟ್ಟ. ಸಾಲಹಳ್ಳಿ ಅಂತದು, ಸಾಲಿನಾಗ ಒಂದು ಹಳ್ಳಿ ಇದು. ಹೆಸರು ಭಾಳಕ್ಕೆ ಹೆಸರು
ಎಲ್ಲಿ ನೋಡ್ತಾ ಬರೀ ಹೆಸರೇ ಬೆಳೆದಾರ ಹೆಸರು. मूंग दाल कहता ना, मूंग दाल मूंग, हाँ मूंग जास्ती ज़्यादा है इधर. मूंग का खेती ज़्यादा किया देख साहब, ये सब मूंग का ही खेती है. मूंग ऑलरेडी निकल दिया उसका फसल, हार्वेस्टिंग किया है. ऊपर ये भेड़ बकरी छोड़ दिया, अंदर वो सब खा के ऐसा गंदा करके उड़ाया उसको पूरा. तो भाई ले ಕಾಕದೇರ ಬ್ಯಾಟಿ ಆಡಾಕ ಅಂತಾರೆ, ಬ್ಯಾಟಿ ಆಡಾಕ ಬಲಿ ಹಾಕ್ಯಾರ ಇಲ್ಲಿ. ಯಾರು ಬಂದು ಸಿಕ್ಕೋತ ಮಲ ಅಂತಾರ ಅವರು. ಬ್ಯಾಟಿ ಬಂದಾರೆ, ಬ್ಯಾಟಿ ಅವರು. ಈಗ ನಾವು ಹೆಲ್ಮೆಟ್ ಹಾಕೊಂಡ್ರೆ ಮಾತಾಡ್ಸಲ್ಲ ಅವರು. ಈ ಸೈಡ್ ಜಾಸ್ತಿ ಯರಗಟ್ಟಿ ಸೈಡ್ ಕುರಿಗಳು ಜಾಸ್ತಿ, ಲೋಕಾಪುರ ಯರಗಟ್ಟಿ. ಹೋಗದಲ್ಲಪ್ಪ ಅಕ್ಕ, ಅವೇ ಹೋಗೋದು ಬಿಡ್ತದೆ ಪಾಪ, ಅದು ಕಟ್ ಆಗಿಬಿಡ್ತವೆ. ಅದು ಗಾಡಿನ ಹಿಡ್ಯಾಕೊಂಡ್ರು ತಾಕಿ ಮೇಲೆ ಚಲ್ಬೇಡ್ರಿ, ಹಿಂದಾಡಿ ಅದು ಇದಾಗ್ಬಿಡ್ತು ಕಲಿ. ನಮ್ಮ ಕಾಕ ಅಂತಾನ, ಮಳೆ ಯಾಕೆ ತಿರ್ಗಾಡ್ತೀವಿ ಒಲೆ, ಸುಮ್ಮನೆ ದೂರ ಬಾರ ದಾರಿ ಆಗುತ್ತಾ, ಸೈಕಲ್ ಮೋಟ್ರ್ನಾಗ ದಾರಿ ಆಗ ಸುಳ್ಳೆ ಹೈರಾಣ ಆತಿ, ಯಾಕೆ ಅಡ್ಡಾಡ್ತೀವಿ ಬಸ್ಸಿಗೆ ತಿರುಗಾಡ ಅಂತ ನಾವು ನಮ್ಮ ತಿಂಡಿ ಕೇಳ್ಬೇಕಲ್ಲ ನಮ್ಮದು, ಗಾಡ್ಯಾಗ ತಿರುಗಾಡೋದು. ಅವರೆಲ್ಲ ಚಲೋ ಹೇಳ್ತಾರ. ಹೆಂಗದ ಗುಡ್ಡ? ಇಲ್ಲಿಂದ ಬೇಸರ ಆಗ್ಬಿಡ್ತಾವ. ಮಾರಿಗೊಂದು ಊರು ಅದಾವು, ಮಾರಿಗೊಂದು ರೋಡ್ ಬ್ರೇಕ್ ಅದಾವು. ಅಡ್ಡ ಬರ್ತಾರೆ ಮಂದಿ. ಪವರ್ ಬಾಯ್, ಪವರ್ ಇದ್ರೆ ಮುಂದೆ ಹೋಗಕ್ಕೆ ಸಾಧ್ಯ. ಎಲ್ಲಿ ಯಾವುದೇ ಥರ ಆದರೂ, ಯಾವುದೇ ಥರ ಇರಲಿ, ರಾಜಕೀಯ ಆಗಲಿ, ಪೊಲಿಟಿಕಲಿ, ಇಲ್ಲ ಮೈಯಾನ ಶಕ್ತಿ ಆಗಲಿ, ಗಾಡಿ ಆಗಲಿ, ಪವರ್ ಆಗಲಿ. ನೋಡಿ ಪವರ್ ಇದ್ರಾಗ ಹೊಡೆದು ಹೆಂಗೆ ಹೊಡಿದ ನನಗೆ. ಬೆಳಗಾವಿ ಇನ್ನೆಲ್ಲಿ ಬಂದ ಬಿಡ್ತು. ಬೆಳಗಾವಿ ಇನ್ನೆಲ್ಲಿ ಬಲಗಲ್ಲರಿಡು ಎಡಗಲ್ಲರಿಡು, ಒಟ್ಟು ಬೆಳಗಾವಿ ಬಂತು. ಯಾವ ಕಾಲ ಇಟ್ರೇನು ಬೆಳಗಾವಿ ಮಾತ್ರ ಬೆಳಗಾವಿ ಬರೋದು, ಇಲ್ಲಿ ಯಾವುದೂ ಬರೋದಿಲ್ಲ. ಕರೆಕ್ಟಿದಲ್ಲಿ ನಾ ಹೇಳಿದ್ದು ನೋಡು, ಕುಂದಾನಗರಿ ಬೆಳಗಾವಿಗೆ ಸ್ವಾಗತ. ಕಾಕ ಏನಪ್ಪ ಅಡ್ವರ್ಟ್ ಇದ ಚಾನಲ್ ಇಂಡಿಕೇಟರ್. ರೋಡ್ ಬ್ರೇಕ್ ಹಾಕಿ ಇಂಥ ಹಾಕ್ಬೇಕು, ಬ್ರೇಕ್ ಏನದು ಸ್ಪೀಡ್ ಬ್ರೇಕರ್ ಹಾಕಿ ಇಂಥ ಹಾಕ್ಬೇಕು, ಅದೇ ಸ್ಮೂತಾಗಿ ಇಳಿಸಿ ಹಾಕಿ ಹೋಗ್ಬೇಕು. ಈ ಥರ ಇರಬೇಕಪ್ಪ ಎಲ್ಲ ಕಡೆ ಸ್ಪೀಡ್ ಬ್ರೇಕರ್. ಒಂದು ಲೆಕ್ಕದಾಗ ಒಂದು ಮೀಡಿಯಮ್ ಸ್ಪೀಡೂ ಇರುತ್ತೆ, ಗಾಡಿ ಕಂಟ್ರೋಲ್ನ ಇರುತ್ತೆ, ಸ್ಲೋನ್ ಆಗುತ್ತೆ. ಮರೆ ಒಂದೊಂದು ತಲೆ ಹಾಕಿರ್ತಾರೆ ನೋಡ್ಬೇಕು. ನಾಳೆ ಬರ್ತಾ ಏನು ಮಾಡ್ದೆ, ಬಂದ್ರೆ ಹೊಡ್ಕೊಂಡು ಬಟ್ ಒಂದು ಶಾರ್ಟ್ಕಟ್ನಾಗ ಒಂದು ರೋಡ್ ಐತೆ ಬರ್ರಿ. ಇಲ್ಲಿ ಆಟೋಮೊಬೈಲ್ಸ್ ಎಕ್ಸಸರೀಸ್ ಎಲ್ಲ ಸಿಗ್ತಾವೆ. ಇಲ್ಲಿ ಸೈಕಲ್ ಮೋಟ್ರದ್ದು ಆಯಿತು, ಬೈಕಿಂದ ಆಯಿತು. ಕಾಯಿಸ್ ಮುಂದೆ ಮಳೆ ಬರೀ ಐತಿ. ಅಂದ್ರೆ ಕಚ್ಚಾ ರಸ್ತಾ ನಿನ್ನೆ ಓಡಿಸಿದ್ದು ಡ್ರೈ ಇತ್ತು, ಇವತ್ತ ಪೂರಾ ವೆಟ್ ಐತಿ.
ಇಂಥ ಕಚ್ಚಾ ರೋಡಾಗ ಗಾಡಿ ಓಡ್ಸಕ ಮಜಾ ಒಂಥರ ಮಜಾ ಐತಿ ಏನೋ ಅಂತ ನೋಡಿಲ್ಲ ಹೆಂಗ ತೆಗ್ಗ ಎಲ್ಲಿ ಹಾಕೊಂಡ್ ಬಿಡುತ್ತೆ ಅನ್ನಬೇಕು. ಈ ಗಾಡಿ ಐತದ ಇಷ್ಟು ಮಜಾ ಆಯ್ತದ, ಇಷ್ಟೊಂದು ಫ್ರೀ ಐತಿ, ಇಷ್ಟು ಹಲ್ಕ ಅಂದ್ರೆ ಇಷ್ಟು ವಜನೆ ಬರೋದು ಕಾಣಿಸೋದೇ ಇಲ್ಲ, ಅಷ್ಟು ಮಜಾ ಆಯ್ತದ. ಹೆಂಗ್ ಬೇಕಂದ್ರೆ ಹೊಳ್ಸಾಡ್ನಿ. ದೊಡ್ಡ ಗಾಡಿಗಳು ಮಜಾನೇ ಗೊತ್ತಿಲ್ಲ ನನಗೆ, ಈಗ ಗೊತ್ತಾಯ್ತು ನಂಗೆ. ಬಿದರಿನ ಕಳಲ ಮುರಿದಾರ. ಮುಂದೊಂದು ಇರ್ತಲ್ಲ ಪಾಯಿಂಟ್, ಅದ್ರೇನೋ ಅಡಿಗೆ ಮಾಡ್ತಾರ, ಒಣಗಿ ಮಾಡ್ತಾರ, ಮಸ್ತ್ ಆಗತ್ತ. टाइम 1:30 डेढ़ ಕನ್ನಡ ಬರ್ತಾ ಇಲ್ಲ ಮರಾಠಿ. ಓಕೆ ಓಕೆ. ನೋಡ್ರಿ ಗಾಯ್ಸ್, ಇದು ಬೆಳಗಾವ್ ಖಾನಾಪುರ ಮುತ್ತೆ ಅದೇನ ಕನ್ನಡ ಬರ್ತಾನ, ಕನ್ನಡ ಇಲ್ಲ ಅಂತ ನಾವು ಏನ್ ಮಾಡಕ್ಕಾಗತ್ತ. ಇಲ್ಲಿ ಎಲ್ಲ ಅದೇ ಐತಲ್ಲ, ಮರಾಠಿ ಓನ್ಲಿ ಅಂತ, ಮರಾಠಿ ಇದೆ ಅಂತ. ಮರಾಠಿ ಅನ್ನೋದು ಗಾಳಿನೇ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ. ಗಾಯ್ಸ್ ಮಳಿ ಮಾತ್ರ ಮಸ್ತ್ ಐತಿ. ಮುಂದ ನೋಡಮ್ ಬರ್ರಿ. ಕ್ಯಾಮ್ರಾ ಆದಷ್ಟು ಮಳ್ಯಾಗ ಒಯ್ಯಕ್ ಟ್ರೈ ಮಾಡ್ತೀನಿ. ಮೊಬೈಲ್ ಕೆಡ್ಲಾಕ ಅವನು ಆಟ ಮೊಬೈಲ್ ಚಿಂತಿಲ್ಲ, ವಿಡಿಯೋ ಮಾಡಮ್. ಬತ್ ನೋಡ್ರಿ ಶಾರ್ಟ್ಕಟ್ ರೋಡ, ಇಲ್ಲಿಂದ 30 ಕಿಲೋಮೀಟರ್ ಐತಿ. आजा जंगल की राजा. ಇದು ಮೊನ್ನೆ ಓಪನಿಂಗ್ ಮಾಡ್ರಿ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್. ಒಂದು 3-4 ತಿಂಗಳಾಯ್ತು ಅಷ್ಟೇ. ಇಲ್ಲಿ ಮೇಲಿಂದ ಎಲ್ಲ ಅಷ್ಟು ನೀರು ಹೋಗುತ್ತಾ, ನೀರು ಹೋಗಿ ನೋಡಿ ಇಲ್ಲೆಲ್ಲ ಹಿಂಗೆ ಸೋರ್ತಾ ಕ್ಯಾಪ್ ಬಿಟ್ಟಾರವ್ರು. ಇದು ಹೋಗಿ ಇಲ್ಲಿಂದ ನೋಡಿ ಇಲ್ಲೆಲ್ಲ ನೀರು ಹೆಂಗೆ ಬಿಟ್ಟಿದ್ದು ನೋಡಿ, ಕಾಣ್ತಾ ಇಲ್ಲೊಂದು ಏನೋ ಮಾಡ್ರ ಹೋಲ್ ಅದ, ಈ ಹೋಲ್ ಮುಖಾಂತರ ಆಚೆ ಹೋಗುತ್ತೆ. ಸಪೋಸ್ ಹೋಲ್ 3 ಅದ ಪೈಪು, ಸಣ್ಣ ಪೈಪ್, ಅವೇನ್ರ ಬ್ಲಾಕ್ ಆದ್ರೆ ಮುಗಿದು ಹೊಟ್ಟೆ ಹಸದು ಹೊಟ್ಟೆ. ಅಪ್ರೋಡ್ ನೋಡಿ ಹೆಂಗೆ ಬರ್ತಾರ ಅವರು. ಒಂಥರ ಜಂಗಲ್ ಆಯ್ತು, ಗ್ರೀನರಿ ನೋಡಿರೋ ಒಂಥರ ಜೋಶ್ ಬರ್ತದ, ಎನರ್ಜಿ ಎಕ್ಸ್ಟ್ರಾ ಕಿಕ್ ಬರ್ತದ ಮ್ಯಾಗ. ಏನೋ ಒಂಥರ ಮಜಾ ಬರ್ತದೆ, ಗೊತ್ತಿಲ್ಲ ಅದು ಯಾಕೆ ಬರ್ತಾ ಗೊತ್ತಿಲ್ಲ ನನಗದು. ಮಳೆ ಟೈಮ್ದಾಗ ಆರಾಮ್ಸೆ ಹೋಗೋದು ಬೆಸ್ಟ್. ಜಾಗ ನೈ ರೇ ಬಾಯಿ, ನನಗೆ ಒಬ್ಬಂಗ ಬರೋಬ್ಬರಿ ಆಗೈತಿ ಬಾಯಿ. ಈ ಜಂಗಲ್ದಾಗ ಯಾರಿಲ್ಲ, ಹಿಂಗೆ ಹುಲಿ ಬಂದ್ಬಿಡ್ಬೇಕತ್ತ. ಹುಲಿ ಎಲ್ಲ ಚಿರ್ತಾರೆ, ಯಾವ್ದಾರ ಬಂದ್ಬಿಡ್ಬೇಕಂತೀವಿ ಹಿಂಗೆ ಅಪೋಸಿಟ್. ಇದಕ್ಕೆ ಹಿಂಗೆ ಪಾಸ್ ಆಗ್ಬೇಕಂತ ಸೊರಗ್ಗ ಹಿಂಗೆ ಎರಗ್ಗನ ಪಾಸ್ ಆದಾಗ ನನಗೆ ಕಣ್ಣು ಮುಂದೆ ಯಮನ ಪಾಸ್ ಆಗ್ಬಿಡ್ತಾನೆ ಪಟ್ರನ. ಏ ಮುಕ್ಕಳು ಬುಕ್ 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 ಮಾಡ್ತಮ್ಮ.
ಇಲ್ಲ ಒಂದು ಸ್ವಲ್ಪ ಬರ್ತಾವ ಮನಿ. ಮತ್ತು ಮಳೆ ಮೊಬೈಲ್ ಗಿಬೈಲ್ ಹೋಯ್ತಾನೆ ಏನು ಮಾಡಲಿ ಸುಮ್ಮನೆ ಹಂಗೆ ಯಾವುದೋ ಒಂದು ಜೋಸ್ನೆ ಅಂತೈತಿ ನಾನು ಬಿಲ್ಡಪ್ ಕೊಡಕ್ಕೆ. ಭಾಳ ಹೇಳಲ್ಲ ಮೊಬೈಲ್ ಅಂತ ಅವನು 10,000 ರೂಪಾಯಿ 15,000 ರೂಪಾಯಿ ಕೊಡ್ತಾನೆ ಮೊಬೈಲ್ ಅದು. 15,000 ರೂಪಾಯಿ ಎಲ್ಲಿಗೆ ಬರೋದಪ್ಪ ನಾನು ಅದೇ 15,000 ರೂಪಾಯಿಗೆ ಅಲ್ಲಿಂದ ಇಲ್ಲಿಗೆ ಓಡಿ ಬರ್ತೀವಿ. ಮನ್ಯಾಗ ತಾಯಿಗೆ ಆರಾಮಿಲ್ಲ ಅಂದ್ರೂ ಮಳೆಗಾಲದಾಗ ಈ ರೋಡ್ನ್ಯಾಗ ಕಾರ್ ಬರಬಾರ್ದು. ಕಾರ ಯಾವ ಏನು ಅಪೋಸಿಟ್ ಏನರ ಬಂತಂದ್ರೆ ದೊಡ್ಡ ಗಾಡಿಗಳು ಸೊ ಫ್ರೆಂಡ್ಸ್, ತೊಗೊಂಡ್ಬಿಡ್ತಾವ. ಈ ವ್ಲಾಗ್ನ ನೀವು ಎಂಜಾಯ್ ಮಾಡ್ರಿ ಕಾರ್ ಅನ್ಕೋತೀನಿ. ಹೆಂಗೆ ನೋಡ್ರಿ. ಈ ವ್ಲಾಗ್ ಇಷ್ಟೇ ಇವತ್ತಿಗೆ. ಇದು ಇಲ್ಲಿಗೆ ಎಂಡ್ ಆಗುತ್ತಾ, ಯಾಕಂದ್ರೆ ಮಳೆ ಬರಕತ್ತು. ಮಳೆ ಬರೋ ಕಾರಣಕ್ಕೆ ಎಂಡ್ ಮಾಡ್ತೀನಿ ಈ ವ್ಲಾಗ್. ಇಲ್ಲಿ ನನ್ನ ಮೊಬೈಲೆಲ್ಲ ತೊಯ್ದು ಹೋಗ್ಬಿಡುತ್ತೆ. ದಯವಿಟ್ಟು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಟ್ಟದು ಮರಿಬೇಡ್ರಿ.